ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. 30ನೇ ವಯಸ್ಸಿನ ಬಳಿಕ ಈ ರಾಶಿಯವರ ಅದೃಷ್ಟ ಖುಲಾಯಿಸುತ್ತೆ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಾಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ, ಪ್ರೆಸೆಂಟ್ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ರಿ ಅದನ್ನು ಡೀಟೇಲ್ ಆಗಿ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಬರೆಸಿ. ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆಯನ್ನು ಯಾರು ಬರೆದು ಕಳಿಸ್ತಾರೆ ಅವರಿಗೆ ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಬರೆದು ಕಳಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇನ್ನೊಂದು ಅಂದರೆ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಇದರಲ್ಲಿ ಬರ್ತಾ ಇರುತ್ತೆ. ಹಾಗೆಯೇ ವಿಡಿಯೋವನ್ನು ನೋಡಿ ಲೈಕ್ ಮಾಡೋದನ್ನು, ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ. ಅಂಥವರು ಕೂಡ ಕೇಳ್ಬೋದು. ರಾಶಿ ನಕ್ಷತ್ರವನ್ನು ಕೂಡ ಹೇಳ್ತೇನೆ ಗುರುತಿಸಿ. ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಜ್ಯೋತಿಷ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರ ಅವರ ಎಷ್ಟು ವರ್ಷದ ನಂತರ ಅವರ ಅದೃಷ್ಟ ಬದಲಾಗುವಂಥದ್ದು, ಅಂದರೆ 30 ವರ್ಷಗಳ ನಂತರ, ಅವರ ವಯಸ್ಸಿನ ನಂತರ ಅದೃಷ್ಟ ಬದಲಾಯಿಸುವುದಾಗಿರ್ಬೋದು, ಅಥವಾ ಅವರ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಆಗಿರ್ಬೋದು ಈ ರಾಶಿಯವರು. ಹಾಗೆಯೇ ಪ್ರತಿಯೊಂದು ರಾಶಿ ತನ್ನದೇ ಆದ, ಅಂದರೆ 12 ರಾಶಿಗೂ ಕೂಡ ಅದರದ್ದಾದ ಗುಣಲಕ್ಷಣ ಇರುವಂಥದ್ದು. ಎಲ್ಲ ರಾಶಿಗಳು ವಿಭಿನ್ನ ಗ್ರಹಗಳಿಂದ ಆಳಲ್ಪಡುತ್ತೆ ಮತ್ತು ಅವುಗಳು ತಮ್ಮ ಸ್ಥಾನ, ನಕ್ಷತ್ರಗಳ ಆಧಾರದ ಮೇಲೆ ವಿಭಿನ್ನ ಫಲಿತಾಂಶಗಳನ್ನು ಕೂಡ ನೀಡುತ್ತೆ. ಹಾಗೆಯೇ ವಿವಿಧ ರಾಜಯೋಗ, ಗ್ರಹಗಳ ಸಂಯೋಗ ಮುಂತಾದ ಅಂಶಗಳು ಜನರ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಇದರೊಂದಿಗೆ ನೀವು ಮಾಡಿದ ಕಾರ್ಯ ಆಗಿರ್ಬೋದು, ಕಠಿಣ ಪರಿಶ್ರಮ ಸಹ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ಕೂಡ ಪಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವಿದ್ದರೆ ಮಾತ್ರ ನೀವು ಜೀವನದ ಪ್ರತಿಯೊಂದು ಅಂಶಗಳಾದ ವೃತ್ತಿ, ಪ್ರೀತಿ, ಶಿಕ್ಷಣ, ಮಕ್ಕಳು ಇತ್ಯಾದಿಗಳಿಗೆ, ಕಾನೂನು ವ್ಯವಹಾರ ಇತ್ಯಾದಿ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯ. ಮೊದಲನೇದಾಗಿ ಕಟಕ ರಾಶಿಯವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಗೆ ಸೇರಿದ ಜನರು ತಮ್ಮ 16ನೇ ವಯಸ್ಸಿನಲ್ಲಿ ಜೀವನದಲ್ಲಿ ಯಶಸ್ಸು ಗಳಿಸಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವಂಥದ್ದು. ಆದರೆ ಅದೃಷ್ಟ ಈ ರಾಶಿಯವರ ಕೈ ಹಿಡಿಯುವುದು ಇವರ 29-32ನೇ ವಯಸ್ಸಿನ ಮಧ್ಯೆ. ಕಟಕ ರಾಶಿಗೆ ಸೇರಿದ ಜನರು ತಮ್ಮ 16ನೇ ವಯಸ್ಸಿನಲ್ಲಿ ಖ್ಯಾತಿ, ಯಶಸ್ಸು, ವೃತ್ತಿ, ಜೀವನ, ಶುಭ ಫಲ, ಉತ್ತಮ ಸ್ನೇಹಿತರು, ಪ್ರೀತಿ ಇತ್ಯಾದಿಗಳನ್ನು ಪಡೆಯುವಂಥದ್ದು. ಆದರೆ ಇವರು ತಮ್ಮ ಹದಿಹರೆಯದ ತುಂಟಾಟಗಳಿಂದ ಮತ್ತು ಕಡಿಮೆ ಬುದ್ಧಿಶಕ್ತಿಯಿಂದ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಸೋಲ್ತಾರೆ. ಆದರೆ ಈ ರಾಶಿಯವರು ತಮ್ಮ 29-32ನೇ ವಯಸ್ಸು ತಲುಪುತ್ತಿದ್ದಂತೆ ಇವರು ತಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಯಶಸ್ಸು ಗಳಿಸುವಂಥದ್ದು ಮತ್ತು ಇವರ ಪರಿಶ್ರಮದಿಂದ ಸಾಕಷ್ಟು ಯಶಸ್ಸು ಸಾಧಿಸುವಂಥದ್ದು. ಕಟಕ ರಾಶಿಗೆ ಸೇರಿದ ಜನರು ತಮ್ಮ 30ನೇ ವಯಸ್ಸನ್ನು ತಲುಪುತ್ತಿದ್ದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ಮತ್ತು ಈ ರಾಶಿಗೆ ಸೇರಿದ ಜನರು ತಮ್ಮ 30ನೇ ವಯಸ್ಸಿನಲ್ಲಿ ಸಾಕಷ್ಟು ಹಣವನ್ನು ಗಳಿಸುವಂಥದ್ದು. ಹಾಗೆಯೇ ಸಿಂಹರಾಶಿ. ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಗೆ ಸೇರಿದ ಜನರು ತಮ್ಮ 30ನೇ ವಯಸ್ಸನ್ನು ತಲುಪುತ್ತಿದ್ದಂತೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಬಹಳಷ್ಟು ಯಶಸ್ಸು, ಖ್ಯಾತಿ, ಗೌರವವನ್ನು ಪಡೆಯಲು ಪ್ರಾರಂಭಿಸುವಂಥದ್ದು. ಸಿಂಹರಾಶಿಗೆ ಸೇರಿದ ಜನರು ತಮ್ಮ 28-32 ವಯಸ್ಸಿನಲ್ಲಿ ನಡುವೆ ಯಶಸ್ಸನ್ನು ಸುಲಭವಾಗಿ ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು. ನೀವು ಸಿಂಹರಾಶಿಯವರಾಗಿದ್ದರೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಮೇಲಿರುವುದರಿಂದ ನಿಮ್ಮ ಜೀವನ ಸುಖಮಯವಾಗಿರುವುದು ಖಂಡಿತ. ನೋಡಿ, ಇದು ಸುಳ್ಳಲ್ಲ. ಈ ರಾಶಿಯವರಿಗೆ ಗೊತ್ತಿರಬಹುದು. ಹಾಗೆಯೇ ಕನ್ಯಾ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಗೆ ಸೇರಿದ ಜನರ ಅದೃಷ್ಟ 30 ವರ್ಷಗಳ ನಂತರ ಸಾಕಷ್ಟು ಹೆಚ್ಚಾಗುವುದು. ಕನ್ಯಾ ರಾಶಿಗೆ ಸೇರಿದ ಜನರು ವ್ಯವಹಾರದಲ್ಲಿ ನಿಪುಣರಾಗಿರ್ತಾರೆ, ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಹೆಚ್ಚು ಪ್ರಾಮಾಣಿಕರಾಗಿರ್ತಾರೆ, ಕಠಿಣ ಪರಿಶ್ರಮಿ ಜನರಾಗಿರ್ತಾರೆ. ಕನ್ಯಾ ರಾಶಿಗೆ ಸೇರಿದ ಜನರು 30 ವರ್ಷಗಳ ನಂತರ ಅತ್ಯಂತ ಶ್ರೀಮಂತರಾಗ್ತಾರೆ. 30 ವರ್ಷದ ನಂತರ ಈ ರಾಶಿಗೆ ಸೇರಿದ ಜನರಿಗೆ ಪಿತ್ರಾರ್ಜಿತ ಆಸ್ತಿಯಿಂದ ಸಾಕಷ್ಟು ಲಾಭಗಳು ಪಡೆಯುವ ಸಾಧ್ಯತೆ ಬಲವಾಗುತ್ತೆ. ಕನ್ಯಾ ರಾಶಿಗೆ ಸೇರಿದ ಜನರ ಮೇಲೆ ಬುಧ ಗ್ರಹದ ಮತ್ತು ದೇವನ ಅಪಾರ ಕೃಪವಿರುತ್ತೆ. ಅಂದರೆ ಎಲ್ಲ ರಾಶಿಗೂ ಕೂಡ ಅವರದೇ ಆದ ಗುಣಲಕ್ಷಣ ಇರುವಂಥದ್ದು. ಈ ರಾಶಿಯವರಿಗೆ ಅಂದರೆ ಅದನ್ನು ನಾವು ಉಪಯೋಗಿಸಬೇಕು. ಏನು 30 ವರ್ಷದ ನಂತರ ಹಾಗೆ ಕೂತ್ಕೊಂಡಲ್ಲಿ ಎಲ್ಲ ಬರುವಂಥದ್ದು ಅಲ್ಲ. ನಾವು ಅದಕ್ಕೆ ತಕ್ಕಾಗಿ ಪ್ರಯತ್ನ ಕೂಡ ಪಡಬೇಕು. ಪ್ರಯತ್ನ ಪಟ್ಟರೆ, ಕಠಿಣ ಪರಿಶ್ರಮವನ್ನು ಪಟ್ಟರೆ ಮಾತ್ರ ಯಶಸ್ಸನ್ನು ಸಾಧಿಸೋಕ್ಕೆ ಸಾಧ್ಯ. 30 ವರ್ಷದ ನಂತರ ನಾವು ಶ್ರೀಮಂತರಾಗಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಹಾಗೆಯೇ ಕುಂಭರಾಶಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಗೆ ಸೇರಿದ ಜನರು 30 ವರ್ಷದ ನಂತರ ವಿಶೇಷವಾಗಿ ಬಹಳಷ್ಟು ಯಶಸ್ಸನ್ನು ಸಾಧಿಸುವಂಥದ್ದು. ಈ ರಾಶಿಯ ಜನರು 30 ವರ್ಷದ ನಂತರ ತಮ್ಮ ವೃತ್ತಿ ಜೀವನ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅದರಲ್ಲಿ ಸಾಕಷ್ಟು ಯಶಸ್ಸನ್ನು, ಪ್ರಗತಿಯನ್ನು ಸಾಧಿಸುತ್ತಾರೆ. ಕುಂಭರಾಶಿಗೆ ಸೇರಿದ ಜನರು ಹಣವನ್ನು ಉಳಿತಾಯ ಮಾಡುವ ವಿಷಯದಲ್ಲಿ ಕೂಡ ತುಂಬಾ ಪರಿಣಿತರು. ಇವರು ಅತ್ಯಂತ ಹೆಚ್ಚಿನ ಗೆಲ್ಲುವ ಉತ್ಸಾಹವನ್ನು ಹೊಂದಿರ್ತಾರೆ.
ಹಾಗೆಯೇ ಇದು ಇವರನ್ನು ಇತರರಿಂದ ಪ್ರತ್ಯೇಕಿಸುತ್ತೆ. ಈ ರಾಶಿಯವರು ಒಂದೇ ಸಮಯದಲ್ಲಿ ಬಹಳಷ್ಟು ಕೆಲಸವನ್ನು ಒಟ್ಟಿಗೆ ಮಾಡುವ ಸಾಮರ್ಥ್ಯನೂ ಕೂಡ ಹೊಂದಿರುವಂಥವರು. ಕುಂಭರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯನ್ನು ತುಂಬ ಪ್ರೀತಿಸ್ತಾರೆ. ಇವರೆಲ್ಲ ಈ ಎಲ್ಲ ರಾಶಿ ನಾನು ಏನು ಹೇಳ್ತಾ ಇದ್ದೀನಿ, ಅವನು ಕಠಿಣ ಪರಿಶ್ರಮದಿಂದ ಮಾತ್ರ ಮೇಲೆ ಬರೋಕ್ಕೆ ಸಾಧ್ಯ. ಕೂತ್ಕೊಂಡಲ್ಲಿ ಯಾವುದೂ ಬರುವುದಿಲ್ಲ, ಸುಮ್ಮನೆ ಬರೋದಿಲ್ಲ, ನಮಗೆ ಬಾಯಿಗೆ ಬಂದು ಬೀಳೋದಿಲ್ಲ, ಅಥವಾ ನಮ್ಮ ಮನೆಗೆ ಬಂದು ಸಿರಿ ಸಂಪತ್ತು ಧಾನ್ಯ ಎಲ್ಲ ಇದಾಗೋದಿಲ್ಲ. ನಾವು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಖಂಡಿತವಾಗ್ಲೂ ಈ ಒಂದು ವಯಸ್ಸಿನ ನಂತರ ಶ್ರೀಮಂತರಾಗುವಂಥದ್ದು. ಹಾಗೆಯೇ ಮೀನರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಗೆ ಸೇರಿದ ಜನರು ತಮ್ಮ 16ನೇ ವಯಸ್ಸಿನಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಆದರೆ ಈ ರಾಶಿಗೆ ಸೇರಿದ ಜನರು ತಮ್ಮ 28ರಿಂದ 55ನೇ ವಯಸ್ಸಿನ ನಡುವೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಇದರಿಂದಾಗಿ 30 ವರ್ಷದ ನಂತರ ಈ ರಾಶಿಗೆ ಸೇರಿದ ಜನರ ಜೀವನ ಸುಖಮಯವಾಗಿರುವುದು. ನಿಮ್ಮ ರಾಶಿ ಇವುಗಳಲ್ಲಿ ಒಂದಾಗಿದ್ದರೆ ಜೀವನದಲ್ಲಿ ಇನ್ನೂ ಯಶಸ್ಸು, ಸಂತೋಷ ಸಿಕ್ಕಿಲ್ಲವೆಂದು ಕೊರಗಬೇಡಿ. 30 ವರ್ಷದ ಬಳಿಕ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ನಿಮ್ಮ ಬದುಕೆ ಬದಲಾಗುವುದು ಖಂಡಿತ. ಹಾಗಾಗಿ ಏನು ಮಾಡಬೇಕು, ಈ ರಾಶಿಯವರಾಗಿದ್ದರೆ ನೀವು ಅದೃಷ್ಟವಂತರು. ಹಾಗೆ ಕಠಿಣ ಪರಿಶ್ರಮ, ನಾನು ಯಶಸ್ಸು ಸಿಗಬೇಕು ಅಂದರೆ ಏನು ಮಾಡಬೇಕು, ಕಠಿಣ ಪರಿಶ್ರಮ ಪಡಬೇಕು, ಕಷ್ಟಪಡಬೇಕು, ಖಂಡಿತವಾಗ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ.